ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇತ್ತೀಚೆಗೆ ಸೆಪ್ಟೆಂಬರ್ 9ನೇ ತಾರೀಕು ಭಾರತದ ಉಪರಾಷ್ಟ್ರಪತಿಯ ಚುನಾವಣೆ ಆಯಿತು. ಸೆಪ್ಟೆಂಬರ್ 9ನೇ ತಾರೀಕು ಭಾರತದ 15ನೇ ಉಪರಾಷ್ಟ್ರಪತಿಯ ಚುನಾವಣೆ. ಹಾಗಾದರೆ ಯಾಕೆ ಸೆಪ್ಟೆಂಬರ್ 9ನೇ ತಾರೀಕು ಆಯಿತು ಅಂತ ಹೇಳಿದರೆ, 14ನೆಯ ಭಾರತದ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಶ್ರೀಮಾನ್ ಜಗದೀಶ್ ಧನ್ಕರ್ ಅವರು ಜುಲೈ ತಿಂಗಳಲ್ಲಿ ತಮ್ಮ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂತಹ ಭಾರತದ ಉಪರಾಷ್ಟ್ರಪತಿಯ ಚುನಾವಣೆಗಳು ಆಯಿತು. ಬರೀ ಹಾಗಾದರೆ ಭಾರತದ ಉಪರಾಷ್ಟ್ರಪತಿಯ ಚುನಾವಣೆಗಳು ಯಾವ ರೀತಿ ಆಗುತ್ತೆ, ಭಾರತದ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, ಒಂದು ಕಾನೂನಿದೆ. ಏನು ಅಂತ ಹೇಳಿದರೆ, ದ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಆಕ್ಟ್ ಆಫ್ 1952 ಅಂತ ಹೇಳಿ, ದ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಕ್ಟ್ ಆಫ್ 1952. ಈ ಕಾನೂನಿನ ಪ್ರಕಾರ ಭಾರತದ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಅತ್ಯಂತ ಉನ್ನತ ಸ್ಥಾನವಾಗಿರ್ತಕ್ಕಂತಹ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗಳು ಆಗುತ್ತೆ. ಈಗ ನಾನು ರಾಷ್ಟ್ರಪತಿಗಳ ಚುನಾವಣೆಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಸೆಪ್ಟೆಂಬರ್ 9ನೇ ತಾರೀಕು ಜಗದೀಶ್ ಧನ್ಕರ್ ಅವರ ಕೊಟ್ಟಿರ್ತಕ್ಕಂಥ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂತಹ ಉಪರಾಷ್ಟ್ರಪತಿ ಚುನಾವಣೆಗಳು ಸೆಪ್ಟೆಂಬರ್ 9ನೇ ತಾರೀಕು ನಡೀತು. ಹಾಗಾದರೆ ಯಾವ ರೀತಿ ಆಗುತ್ತೆ ಈ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಅಂತ ಹೇಳಿದರೆ, ಪಾರ್ಲಿಮೆಂಟಿನ ಲೋಕಸಭಾ ಮತ್ತು ರಾಜ್ಯಸಭಾ ಒಟ್ಟಾರೆ 545 ಲೋಕಸಭಾ ಮತ್ತು 245 ರಾಜ್ಯಸಭಾ, ಒಟ್ಟಾರೆ 781 ಸಂಸದರು ಲೋಕಸಭಾ ಮತ್ತು ರಾಜ್ಯಸಭಾ. ಇವ್ರನ್ನ ಎಲೆಕ್ಟೋರಲ್ ಕಾಲೇಜ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಅಂದರೆ ಇವರು ನೇರವಾಗಿ ಇವ್ರು ಮಾತ್ರನೇ ಮತದಾನ ಹಾಕೋದಕ್ಕೆ ಇದರಲ್ಲಿ ಅವಕಾಶ ಇದೆ. ಹಾಗಾದರೆ ಈ 15ನೇ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಯಾರು ಕಣದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಡೋಣ. ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ NDA ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಅಭ್ಯರ್ಥಿಯಾಗಿ ಶ್ರೀಮಾನ್ CP ರಾಧಾಕೃಷ್ಣನ್ ಅವರು, ಅಂದರೆ ಪ್ರಸ್ತುತ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ, ಅವರು NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದ್ದಾರೆ. ಇನ್ನು ಇಂಡಿ ಕೂಟ ಇದೆ ಅಲ್ಲ, ಅದಕ್ಕೆ ಬಿ ಸುದರ್ಶನ್ ರೆಡ್ಡಿ ಅನ್ನೋರು ಅವರು ಕಣದಲ್ಲಿದ್ದಾರೆ. ಒಟ್ಟು ಇಬ್ಬರು ಮಾತ್ರ ಕಣದಲ್ಲಿದ್ದಾರೆ. CP ರಾಧಾಕೃಷ್ಣನ್ NDA ಅಂಡ್ ಬಿ ಸುದರ್ಶನ್ ರೆಡ್ಡಿ ಅವರು ಕಣದಲ್ಲಿದ್ದಾರೆ. ಈಗ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, NDAಗೆ ಇರ್ತಕ್ಕಂತಹ ಬಲಾಬಲ, INDಗೆ ಇರ್ತಕ್ಕಂಥ ಬಲಾಬಲ, ಅದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತೇನು ದೇಶದಲ್ಲಿ 11 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ, ಆ NDA ಗ್ರೂಪ್ ಆಫ್ ಪಾರ್ಟೀಸ್ ಇದಾರಲ್ಲ, ಟೋಟಲ್ಲು 427 ಮತಗಳು ಇದಾವೆ. 427 ಮತಗಳು. ಹಾಗಾದ್ರೆ INDಗೆ ಕೂಡ, ಇಂಡಿ ಕೂಟಕ್ಕೂ ಕೂಡ ಏನು ಕಡಿಮೆ ಇಲ್ಲ, ಅದಕ್ಕೂ ಕೂಡ ಒಟ್ಟಾರೆ 315 MPಗಳು ಇದ್ದಾರೆ. ಇದು NDA ಮತ್ತು INDಗೆ ಇರ್ತಕ್ಕಂಥ ಒಂದು MPಗಳ ಬಲಾಬಲ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಸಾರಿ NDAಗೆ ಬಹುಮತ ಇರೋದ್ರಿಂದ ಖಂಡಿತವಾಗಿ ಕೂಡ NDA ಅಭ್ಯರ್ಥಿ ಗೆಲ್ತಾರೆ, ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಸೆಪ್ಟೆಂಬರ್ 9ನೇ ತಾರೀಕು ಆಗಿರ್ತಕ್ಕಂತಹ ಈ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ ನಲ್ಲಿ ಇಂತಿಷ್ಟು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯಗಳು ಕೂಡ ತಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸ್ತೀನಿ. ಬನ್ನಿ, ಈಗ ನೋಡಿ, ಟೋಟಲ್ 781 ಟೋಟಲ್ಲು. ಅದರಲ್ಲಿ ಟೋಟಲ್ ಪೋಲ್ ಆಗಿದ್ದು 761. ಇಂತಿಷ್ಟು ಜನರು ನಾವು RJD ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವ್ರು ನಾವು ಓಟೇ ಹಾಕಲ್ಲ ಅಂತ ಹೇಳಿದರು. ಒಟ್ಟಾರೆ 781ರಲ್ಲಿ
ಪೋಲ್ ಆಗಿದ್ದು 761. ಪೋಲ್ ಆಗಿದ್ದು 761. ಅದರಲ್ಲಿ 752 ಮಾತ್ರ, 752 MP ವೋಟ್ ಮಾತ್ರ ವ್ಯಾಲಿಡ್ ಆಯಿತು. ಇನ್ವ್ಯಾಲಿಡ್ ಬಂದು 15 ವೋಟು ಇನ್ವ್ಯಾಲಿಡ್ ಆಯಿತು. ನನಗೆ ಆಶ್ಚರ್ಯ ಆಗುತ್ತೆ, ಇವರು ರಾಜ್ಯಸಭಾ ಇರ್ಬೋದು ಅಥವಾ ಲೋಕಸಭಾ ಇರ್ಬೋದು, ಇವರು ಜನರಿಂದ ಆಯ್ಕೆ ಆಗಿ ಬಂದಿರತಕ್ಕಂತಹ ಈ MP ಗಳಿಗೆ ಮೊದಲೇ ಯಾವ ರೀತಿ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದರೂ ಕೂಡ ಮತದಾನ ಸಮಯದಲ್ಲಿ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಬಹಳ ಸೋಜಿಗೆ ಆಗುತ್ತೆ. ಈ MP ಗಳಿಗೆ ವೋಟ್ ಹಾಕೋದಕ್ಕೆ ಬಂದಿಲ್ಲ. ಸುಮಾರು 15 MP ವೋಟು ಇನ್ವ್ಯಾಲಿಡ್ ಆಗಿದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, NDA ಇರ್ತಕ್ಕಂಥದ್ದು 427, IND ಇರ್ತಕ್ಕಂಥದ್ದು 315. ಆದರೆ NDA ಅಭ್ಯರ್ಥಿ ಗೆಲುವನ್ನು ಸಾಧಿಸಿದಾಗ ಒಟ್ಟಾರೆ ಅವ್ರಿಗೆ ಬಿದ್ದಿರ್ತಕ್ಕಂಥದ್ದು 452. ಗಮನಿಸಬೇಕು ತಾವು, 427 ಇರ್ತಕ್ಕಂತಹ NDAಗೆ ಬಂದಿರತಕ್ಕಂಥದ್ದು 452. 315 ಬರಬೇಕಾಗಿರ್ತಕ್ಕಂತಹ ರಾಹುಲ್ ಗಾಂಧಿಯ ನೇತೃತ್ವದ IND ಕೂಟಕ್ಕೆ 315 ಬರಬೇಕಾಗಿತ್ತು. ಆದರೆ IND ಕೂಟಕ್ಕೆ ಬಂದಿದ್ದು 300 ವೋಟುಗಳು. ಇಲ್ಲಿ 315ರಲ್ಲಿ 300 ಮಾತ್ರ IND ಬರುತ್ತೆ. 15 ಜನ ಅವರು NDA ಕೂಟಕ್ಕೆ ಅಥವಾ CP ರಾಧಾಕೃಷ್ಣನಿಗೆ ಅಡ್ಡ ಮತದಾನವನ್ನು ಹಾಕ್ತಾರೆ. ಸೊ ಈ ರೀತಿಯಾಗಿ ತನ್ನದೇ ಪಕ್ಷದವರು IND ಕೂಟದವರೇ ರಾಹುಲ್ ಗಾಂಧಿಯ ನಾಯಕತ್ವವನ್ನು ಧಿಕ್ಕಾರ ಮಾಡಿ, ರಾಹುಲ್ ಗಾಂಧಿಯ ನಾಯಕತ್ವಕ್ಕೆ ಮಣಿಯನ್ನು ಹಾಕದೆ ಅವರ ನಾಯಕತ್ವವನ್ನು ಧಿಕ್ಕಾರ ಮಾಡಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ NDAಗೆ ಅಥವಾ ಮೋದಿಗೆ ಅಥವಾ CP ರಾಧಾಕೃಷ್ಣನ್ ಅವರ ಪರವಾಗಿ 15 ವೋಟುಗಳನ್ನು ಹಾಕ್ತಾರೆ. ನನ್ನ ಪ್ರಕಾರ ಇಲ್ಲಿ ಈ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಗೆದ್ದಿದ್ದು CP ರಾಧಾಕೃಷ್ಣನ್ ಆದರೂ ಕೂಡ ನೈತಿಕವಾಗಿ ಮೋದಿಯವರು ಗೆದ್ದ ಹಾಗೆ. ಅಲ್ಲಿ NDA ಕೂಟದ ಅಭ್ಯರ್ಥಿ B ಸುದರ್ಶನ್ ರೆಡ್ಡಿ ಅವರು ಸೋತಿರಬಹುದು. ಆದರೆ ಈ ಸೋಲು B ಸುದರ್ಶನ್ ರೆಡ್ಡಿದಲ್ಲ, IND ಕೂಟದ ಸೋಲು, ರಾಹುಲ್ ಗಾಂಧಿಯ ಸೋಲು ಅಂತ ವಿಶ್ಲೇಷಣೆಯನ್ನು ಮಾಡಬಹುದಾಗುತ್ತೆ. ಏನೇ ಆದರೂ ಕೂಡ ಈ ಭಾರತದ 15ನೇ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ NDAಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು 452 ಮತಗಳಿಂದ CP ರಾಧಾಕೃಷ್ಣನ್ ಅವರ ಆಯ್ಕೆ ಆಗ್ತಾರೆ. ಈ ರೀತಿಯಾಗಿ ಮೊನ್ನೆ ನಡೆದಿರ್ತಕ್ಕಂತಹ ಈ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಎಲೆಕ್ಷನ್ ಸಿಸ್ಟಮ್ ನಡೆದಿದೆ. ಇದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.